ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಕುಣಿಗಲ್ನಲ್ಲಿ ಸಹಕಾರಿ ಸಂಘದ ಚುನಾವಣೆಯ ರಾಜಕೀಯ ಕಿಚ್ಚು ಹೊತ್ತಿ ಉರಿತಾ ಇದೆ. ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆಯಲ್ಲಿ ಅಕ್ರಮದ ಪರ್ವವೇ ನಡೆದಿರೋದು ಜೆಡಿಎಸ್ನ ಗಂಭೀರ ಆರೋಪ ಆಗಿದೆ. ಬರೀ ಆರೋಪ ಅಷ್ಟೇ ಅಲ್ಲ, ಬ್ಯಾಲೆಟ್ ಪೇಪರ್ ಸಮೇತ ಅಕ್ರಮದಲ್ಲಿ ಭಾಗಿಯಾಗಿದ್ದ ಚುನಾವಣಾಧಿಕಾರಿಯನ್ನ ಹಿಡಿದು ಹಾಕಿದ್ದಾರೆ. ಈ ಕುರಿತು ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ನೇರವಾಗಿ ಆರೋಪ ಮಾಡ್ತಾ ಮುಗಿ ಬೀಳ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಈ ದೃಶ್ಯಗಳನ್ನ ಒಮ್ಮೆ ಗಮನಿಸಿ. ಇದು ಕುಣಿಗಲ್ ತಾಲೂಕಿನ ಸಂತೆ ಮಾವತ್ತೂರು ಸೊಸೈಟಿ ಚುನಾವಣಾ ಕಣ. ಇಲ್ಲಿ ಶಾಂತಿಯುತವಾಗಿ ಮತದಾನ ನಡೀಬೇಕಿತ್ತು, ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಚುನಾವಣಾಧಿಕಾರಿ ಅಕ್ರಮ ಮತದಾನಕ್ಕೆ ಮುಂದಾಗಿದ್ದೇ ಈ ಗಲಾಟೆಗೆ ಕಾರಣ. ಜೆಡಿಎಸ್ ಕಾರ್ಯಕರ್ತರು ಕೈಯಲ್ಲಿ ಹಿಡಿದಿರೋ ಈ ಬ್ಯಾಲೆಟ್ ಪೇಪರ್ಗಳೇ ಅಕ್ರಮಕ್ಕೆ ಸಾಕ್ಷಿ ಅನ್ನೋದು ಜೆಡಿಎಸ್ ವಾದ. ಜೆಡಿಎಸ್ ಆರೋಪದ ಪ್ರಕಾರ ಚುನಾವಣಾಧಿಕಾರಿ ಸುನಿಲ್ ಮೂಲಕ ಅಕ್ರಮವಾಗಿ ಬ್ಯಾಲೆಟ್ ಪೇಪರ್ಗಳನ್ನು ಪಡೆದು ಕಾಂಗ್ರೆಸ್ ಬೆಂಬಲಿತರಿಗೆ ಮತದಾನ ಮಾಡಲಾಗಿದೆ. ಸುಮಾರು 25 ಬ್ಯಾಲೆಟ್ ಪೇಪರ್ಗಳು ಕಾರ್ಯಕರ್ತನ ಬಳಿ ಸಿಕ್ಕಿದ್ರೆ 10 ಪೇಪರ್ಗಳು ಅಧಿಕಾರಿ ಸುನಿಲ್ ಬಳಿಯೇ ಅಕ್ರಮವಾಗಿ ಪತ್ತೆಯಾಗಿವೆ ಎನ್ನಲಾಗಿದೆ. ಈ ಇಡೀ ಅಕ್ರಮದ ಹಿಂದೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೈವಾಡ ಇದೆ ಅನ್ನೋದು ಜೆಡಿಎಸ್ ಆರೋಪ. ಏನು ನಮ್ಮ ಸಂತೆ ಮಾತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿಎಸ್ಎನ್ ಸೊಸೈಟಿ ಚುನಾವಣಾ ಅಧಿಕಾರಿ ಇರೋಂಥ CDO ಅಕ್ರಮ ಮಾಡಿರುವಂಥದ್ದು. ಏನು ಮತಪತ್ರಗಳನ್ನ ಚುನಾವಣಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿದ್ದಂಥ ಏಜೆಂಟಿಗೆ ಕೊಟ್ಟು ಅದನ್ನು ಆಚೆ ತೊಗೊಂಡೋಗಿ ಆ ಏಜೆಂಟ್ಗಳು ಚುನಾವಣೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ, ಯಾರು ಸೊಸೈಟಿಲಿ ನಿಂತಿದ್ದ 11 ಜನ ಅಭ್ಯರ್ಥಿಗಳಿಗೆ, ಸಾಲ್ಗಾರ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಚುನಾವಣೆಗೆ ಅದನ್ನು ಓಟ್ ಹಾಕ್ಕೊಂಡು ಕಿಟಕಿಯಿಂದ ತೊಗೊಂಬಂದು ಚುನಾವಣಾಧಿಕಾರಿ ಕೊಡ್ತಿದ್ರು. ಏನು ಕಳ್ಳ ಮತದಾನದ ಪತ್ರಗಳನ್ನ ಬ್ಯಾಲೆಟ್ ಪೇಪರ್ನ ತೊಗೊಂಡೋಗಿ ಇದಕ್ಕೆ ಬೂತ್ ಒಳಗೆ ಆಗ್ತಾಯಿದ್ದ. ಅಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಏಜೆಂಟರು ರೆಡ್ ಹ್ಯಾಂಡ್ ಆಗಿ ಚುನಾವಣಾ ಅಧಿಕಾರಿನೇ ಹಾಕೋ ಸಂದರ್ಭದಲ್ಲಿ ಹಿಡಿದು ಅವನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿರುವಂಥದ್ದು. ಇತ್ತ ಜೆಡಿಎಸ್ ಆರೋಪಗಳಿಗೆ ತಿರುಗೇಟು ನೀಡಲು ಶಾಸಕ ರಂಗನಾಥ್ ಕೂಡ ಅಖಾಡಕ್ಕಿಳಿದಿದ್ದಾರೆ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರೋ ಶಾಸಕರು ಜೆಡಿಎಸ್ ಆರೋಪಗಳನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ನನಗೆ ವಾಮ ಮಾರ್ಗದಿಂದ ಚುನಾವಣೆ ಗೆಲ್ಲುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ವಿಎಸ್ಎಸ್ಎಲ್ ಸ್ಥಳೀಯ ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಂತ ಕಲಾಗಳು ಮತ್ತು ಅಕ್ರಮ ಮತದಾನದ ಪ್ರಯತ್ನಗಳ ವಿಚಾರಗಳಲ್ಲಿ ಇವತ್ತು ನನ್ನ ಕುಣಿಗಲ್ ತಾಲೂಕಿನ ಜನತೆ ಮುಂದೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಡಾಕ್ಟರ್ ದೊಡ್ಡಯ್ಯನವರ ಮಗನಾಗಿದ್ಕೊಂಡು ನನ್ನ 8 ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ಕಳಂಕ ಬರದಿರಂತ ಒಂದು ಹೆಜ್ಜೆಗಳನ್ನ ಇಡ್ತಾ ಇರೋಂಥದನ್ನ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ಪ್ರತಿಯೊಂದು ಸ್ಥಳೀಯ ಚುನಾವಣೆಗಳನ್ನ ಇಂದಿನ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ವಿರೋಧವಿಲ್ಲದೆ ವಿರೋಧ ಪಕ್ಷದವರು ಆಯ್ಕೆ ಆಗಿರುವಂತಹ ಸಂದರ್ಭಗಳನ್ನ ಇವತ್ತು ಆರೋಗ್ಯಕರವಾಗಿ ಸ್ಥಳೀಯ ಚುನಾವಣೆಗಳನ್ನ ಪ್ರತಿನಿಧಿಸಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಹೋರಾಟ ಮಾಡಂತ ಹಿನ್ನೆಲೆಯಲ್ಲಿ ಸದ್ಯ ಈ ಪ್ರಕರಣ ಕುಣಿಗಲ್ ರಾಜಕೀಯದಲ್ಲಿ ದೊಡ್ಡ ತಿರುವು ಪಡೆದುಕೊಂಡಿದೆ. ಅಲ್ಲದೆ ಅಧಿಕಾರಿ ಸುನಿಲ್ ನನ್ನ ವಶಕ್ಕೆ ಪಡೆದಿದ್ದ ಹುಲಿಯೂರು ದುರ್ಗ ಪೊಲೀಸರು ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ದು ಪ್ರಕರಣದ ತನಿಖೆಗೆ ಜೆಡಿಎಸ್ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಇಂದು ಕುಣಿಗಲ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ನಡೆಸಲು ಸಜ್ಜಾಗಿವೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.